ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೆಂಗದೀನಿ. ನಾನು ಕೂಡ ಚೆನ್ನಾಗದೀನಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಆಮೇಲೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸಬ್ರು ಯಾರು ಇದ್ರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಆಮೇಲೆ ಸೊ ಇವತ್ತಿನ ವ್ಲಾಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡ್ಲತ್ತೀನಿ ರೀ. ಒಂದು ಸ್ವಲ್ಪ ಪೇಡ ಅದು ಎಲ್ಲ ಆಲ್ರೆಡಿ ರೆಸಿಪೀಸ್ ಹಾಕಿದ್ದೀನಿ. ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಇವತ್ತು ಏನು ಪೇಡಪ್ಪ ಅಂದರೆ ಸೊ ಹಾಲಿನ ಪೌಡ್ರದ್ದು ಏನು ನಾನು ರೆಸಿಪಿ ಆಲ್ರೆಡಿ ಮುಂಚೆ ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ, ಬೇಕಿದ್ರೆ ಚೆಕ್ ಮಾಡ್ಕೊಳ್ರಿ. ಹಾಲಿನ ಪೌಡ್ರದ್ದು ಬೇಗನೆ ಆಗ್ತದ್ರಿ, ಸ್ವೀಟ್ ಅಂತೂ ಸಖತ್ತಾಗಿರ್ತದೆ. ಸೊ ಆ ಥರ ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಸೊ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ. ಇವತ್ತೇನು ನಾನು ಜಾಸ್ತಿ ಮಾಡ್ತಿಲ್ಲ, ಒಂದು ಸ್ವಲ್ಪ ದಿನ ಆದರೆ ಸಾಕು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮಾಡ್ಕೊತಿದ್ದೀನಿ. ಸಖತ್ ಟೇಸ್ಟು. ಸೊ ಇಷ್ಟು ಚೆನ್ನಾಗಾಗುತ್ತೆ ಅಂದರೆ ಮನೇಲಿ ಈ ಥರ ಮಾಡ್ಕೊಂಡು ತಿನ್ಬೋದಾ ನಾವು ಕೂಡ ಅಂತ ಅನ್ನೋ ರೇಂಜಿಗೆ ಚೆನ್ನಾಗಾಗುತ್ತೆ. ಸೊ ಸೇಮ್ ಹೋಟೆಲಲ್ಲಿ ಬೇಕ್ರಿಲಿ ಏನು ತರ್ತೀವಲ್ವ ಸೊ ಅದೇ ರೀತಿ ಬಂದಿರ್ತದೆ ನೋಡಿರಿ, ಸಖತ್ತಾಗತ್ತದ. ಸೊ ಮನೆಗೆ ಟ್ರೈ ಮಾಡ್ಕೊರಿ. ಆಮೇಲೆ ಅದ್ರ ಜೊತೆಗೆ ಗುಲಾಬ್ ಜಾಮೂನ್ ಮಾಡೋಣ ಅಂತ ಹೇಳ್ಬಿಟ್ಟು ಪಾಕ ರೆಡಿ ಮಾಡ್ಕೊಂಡಿದ್ದೆ. ಸೊ ಗುಲಾಬ್ ಜಾಮೂನ್ ಹಿಟ್ಟು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಹಿಟ್ಟನ್ನ ನಾನು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹೊತ್ತು ನೆನಿಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಈ ಕಡೆ ಪಾಕಕ್ಕೆ ರೆಡಿ ಮಾಡ್ಕೊಂಡೆ, ಈ ಕಡೆ ಪೇಡಾನು ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಪೇಡನೆಲ್ಲನೂ ರೆಡಿ ಮಾಡಿಕೊಂಡೆ. ಸೊ ಇವಾಗ ಅದರಲ್ಲೆಲ್ಲ ಹಾಕಿದ್ದೀನಿ ನಾನು ಮಿಕ್ಸ್ ಮಾಡ್ಕೊಂಡು. ಇವಾಗ ಒಂದು ಸ್ವಲ್ಪ ಗಟ್ಟಿ ಆದರೆ ಆಗೋಯ್ತು. ಗಟ್ಟಿ ಆದರೆ ಒಂದು ಏನು ಪ್ಲೇಟೋ ಅಥವಾ ಬೌಲು ಎದ್ರಲ್ಲಾದರೂ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಣ್ಣಗಾದ್ಮೇಲೆ ತಿನ್ಬೋದು. ಸಖತ್ ಟೇಸ್ಟಿಯಾಗಿರ್ತದೆ ನೋಡಿರಿ. ಸೊ ಆಮೇಲೆ ಜಾಮೂನ್ ಕೂಡ ಮಾಡ್ಕೊತಿದ್ದೀನಿ ಇವತ್ತು ನಾನು. ಸೊ ನಾನು ಯಾವಾಗೂ ಪೇಡ ಜಾಮೂನ್ ಈ ಥರ ಮಾಡ್ತಿರ್ತೀನಿ ಅಂದರೆ ನನ್ನ ಮನೇಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ಸೊ ಸ್ವೀಟು ತಿಂತಾರೆ ಅಂತ ಹೇಳ್ಬಿಟ್ಟು ಮಾಡ್ತೀನಿ. ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರು ಏನೂ ಆಗೋದಿಲ್ಲ. ಸೊ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಸೊ ಹಂಗಾಗಿ ಜಾಮೂನ್ ಒಂದು 4 ಡೇಸ್ ಹೋಗುತ್ತೆ. 4 ಡೇಸ್ ನಾವು ಕೂಡ ತಿಂತೀವಿ, ಅವರು ತಿಂತಾರೆ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ ಅಷ್ಟೇ. ನನ್ನ ಮಗ ನೋಡ್ರಿ ಏನು ಕಿತಾಪತಿ ಆಟ ಆಡ್ಲತ್ತಾನ. ಸೊ ಇಷ್ಟೊತ್ತು ಮಷಿನ್ ಹತ್ರ ಆಟ ಆಡ್ತಿದ್ದ, ಇವಾಗ ಬಂದು ಈ ಕಡೆ ಆಟ ಆಡ್ತಾವನೆ. ಸಖತ್ ಆ್ಯಕ್ಟಿವ್ ಆಗಿರ್ತಾನೆ. ಯಾವುದಾದ್ರೂ ಊರು ಹೋದರೆ ಫುಲ್ ಡಲ್ ಆಗಿಬಿಡ್ತಾನೆ. ಅವ್ರು ಏನು ಅನ್ಬೇಕು ಅಂದರೆ ಇಷ್ಟು ಸಂಭಾಯ್ತಿದ್ದ ನಿನ್ನ ಮಗ ಅಂತ ಹೇಳ್ಬಿಟ್ಟು ಆ ಥರ ಸಂಭಾಯ್ತಿರ್ತಾನೆ. ನಮ್ಮ ಮನೇಲಿ ನೋಡಿದ್ರೆ ಈ ಥರ ಆಟಗಳು ಆಡ್ತಾ ಇರ್ತಾನೆ. ಸೊ ಜಾಮೂನಿಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ಕರ್ಕೊತಾ ಇದ್ದೀನಿ ನೋಡಿರಿ. ಒಂದು ಸ್ವಲ್ಪ ಕರ್ಕೊಂಡಿದ್ದೀನಿ, ಆಮೇಲೆ ನಾನು ಸ್ವಲ್ಪ ಕರಿತಿದ್ದೀನಿ. ಇನ್ನೊಂದು ಸ್ವಲ್ಪ ರೌಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಮ್ಮೆ ರೌಂಡ್ ಮಾಡಿ ಇಟ್ಕೊಂಡು ಆಮೇಲೆ ಎಣ್ಣೆ ಕರೆದು ಆಮೇಲೆ ಪಾಕಕ್ಕೆ ಹಾಕೋದು ಅಷ್ಟೇ. ಸೊ ಈಸಿ ರೆಸಿಪೀಸೇ ಸಖತ್ ಟೇಸ್ಟಿಯಾಗಿರ್ತಾವೆ. ನೀವು ಕೂಡ ಟ್ರೈ ಮಾಡಿರಿ. ಸೊ ಇವಾಗ ನನ್ನ ಮಗ ಪಾಪಡಿ ಅದೆಲ್ಲ ತಿಂತಾನೆ ಅಂತ ಹೇಳ್ಬಿಟ್ಟು ಸೊ ಒಂದು ಸ್ವಲ್ಪ ಪಾಪಡಿಗಳನ್ನೆಲ್ಲ ಹುರ್ಕೊತಿದ್ದೆ. ಸೊ ಇನ್ನೊಂದು ಏನಪ್ಪ ಟ್ರಿಕ್ ಅಂದರೆ ಈ ಪಾಪಡಿದು, ಇವಾಗ ಪಾಪಡಿದೇನು ಎಣ್ಣೆಲಿ ಇಟ್ಕೊತೀವಲ್ವ ಸೊ ಅದನ್ನು ಒಂದು ಸ್ವಲ್ಪ ಹೊತ್ತು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಡ್ತೀನಿ. ಒಂದು ಸ್ವಲ್ಪ ತಣ್ಣಗಾಗೋವರೆಗೂ. ಬಿಸಿ ಇದ್ದರೆ ಏನಾಗುತ್ತೆ ಅದೇನು ನಾವು ಸ್ಟೋರ್ ಮಾಡಿ ಇಟ್ಕೊತೀವಲ್ವ ಸೊ ಅದು ಇದಾಗ್ಬಿಡುತ್ತೆ. ಹಂಗಾಗಿ ಒಂದು ಬಟ್ಲದಲ್ಲಿ ತೆಗೆದಿಟ್ಟು ತಣ್ಣಗಾದ್ಮೇಲೆ ಇಲ್ಲಿ ನೋಡಿರಿ ಬಿಸಿದು ಆ ಕಡೆ ತೆಗೆದಿಟ್ಕೊಂಡಿದ್ದೀನಿ. ಈ ಕವರಲ್ಲಿ ಹಾಕಿಡ್ತಿದ್ದೀನಿ. ಸೊ ಯಾಕೆ ಕವರಲ್ಲಿ ಹಾಕ್ತಿದ್ದೀನಿ ಅಂದರೆ ನಾವು ಎಷ್ಟು ದಿನ ಈಗ 3-4 ದಿನ ಬಿಟ್ಟು ತಿಂದರೂ ಕೂಡ ಕರುಮ್ ಅಂತವ್ರಿ ಅವು. ಸೊ ಇಲ್ಲ ಅಂದರೆ ಅವು ಕರುಮಾಗಲ್ಲ, ಪೂರ ಮೆತ್ತಗಾಗ್ಬಿಡ್ತಾವೆ, ಟೇಸ್ಟ್ ಹೋಗ್ಬಿಡ್ತದೆ. ಹಂಗಾಗಿ ಕವರಲ್ಲಿ ಕಟ್ಟಿಟ್ರೆ 3-4 ದಿನ ಆದರೂ ಕೂಡ ಏನೂ ಆಗೋದಿಲ್ಲ. ಸೊ ಪಾಕಕ್ಕೆ ಜಾಮೂನ್ ಹಾಕಿ ಹೊರಟೆ. ಸೊ ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಗೋಧಿ ಒಣಗಾಕಿದ್ವಿ, ಮಾರ್ನಿಂಗೇ ಹಾಕಿದ್ವಿ. ಹಂಗಾಗಿ ಒಂದು ಸ್ವಲ್ಪ ಕೆಳಗಡೆ ಮೇಲ್ಗಡೆ ಅಂತ ಹಿಂಗೆ ಎಲ್ಲ ಕಾಲಾಡ್ಸಿ ಬರೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹೊರಟಿದ್ದೆ. ಸಖತ್ ಹಸಿವಾಗ್ತಿದೆ ನನಗಂತೂ. ಸೊ ಅವಾಗ ಊಟ ಮಾಡಬೇಕು. ಇದಿಷ್ಟೊಂದು ಸ್ವಲ್ಪ ಕಾಲಾಡಿಸಿ ಬಟ್ಟೆ ತಗೊಂಡೋಗಿ ಆಮೇಲೆ ಊಟ ಮಾಡಬೇಕು ಅಂದ್ಕೊಂಡು ಮೇಲ್ಗಡೆ ಬಂದೆ. ಇಷ್ಟೊಂದು ಗೋಧಿ ಒಣಗಾಕಿದ್ದೀವಿ ನೋಡಿ. ಒಂದು ಸ್ವಲ್ಪ ದಿನ ಆಯಿತು ಇದನ್ನು ತೊಗೊಂಬಂದು ಎಲ್ಲಿ ನುಸಿ ಆಗ್ಬಿಡುತ್ತೇನೋ ಅಂತ ಹೇಳ್ಬಿಟ್ಟು ಒಣಗಾಕ್ತಿದ್ದೀವಿ. ಸೊ ಇದನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಸಂಜೆ ತನಕ ಒಣಗಿದ್ರೆ ಆಮೇಲೆ ಅದೇನೋ ನುಸಿ ಆಗದೆ ಇರೋವಂಥ ಪೌಡ್ರ್ ತಂದವ್ರೆ. ಸೊ ಅದನ್ನು ಹಾಕಿ ಕಟ್ಟಿಡ್ತಾರೆ. ಸೊ ಎಲ್ರಿಗೂ ಗೊತ್ತೇ ಇರ್ತದ್ರಿ ಅದ್ರಾಗಿಂದ ಹೇಳೋದು. ಇವಾಗ ಬಟ್ಟೆ ಎಲ್ಲ ತಗೊಂಡೋಗಿ ಊಟ ಮಾಡಬೇಕು. ಊಟ ಆದಮೇಲೆ ಮತ್ತೆ ಸಿಗ್ತೀನಿ ಆಯಿತಾ. ಏನವ
ಪೇಸಾ ಸೊ ಇದು ಏನು ಅವನಿಗೆ ಹಾಕಿದ್ದೀನಲ್ವ, ಸೊ ಇದನ್ನು ನಾನೇ ಹೊಲ್ದಿರೋದು, ಹಂಗಾಗಿ ಇವತ್ತು ಹಾಕಿದೆ. ಊಟ ಅದು ಎಲ್ಲ ಮುಗಿಸ್ಕೊಂಡು ಇದನ್ನು ಸ್ಟಿಚ್ ಮಾಡ್ಕೊತ ಕುಂತೆ, ಹಂಗಾಗಿ ವೀಡಿಯೋ ಮಾಡೋದಾಗಲಿಲ್ಲ. ಸೊ ಇದು ಒಂದು, ಆಮೇಲೆ ಇನ್ನೊಂದು ಏನೋ ಹೊಲ್ದಿದ್ದೀನಿ, ಬಟ್ ಅದು ಎಲ್ಲೈತೆ ಅಂತ ನೀವು ನೆನಪಿಲ್ಲ ನನಗೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಇದ್ರ ಮೇಲ್ಗಡೆ, ಇಷ್ಟ ಆಯಿತು ನನಗಂತೂ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತದೆ ಅಂತ ಕಮೆಂಟ್ ಮಾಡಿರಿ. ಒಂದು ಜೇಬ್ ಇಟ್ಟಿದ್ದೀನಿ, ಸೊ ಒಂದು ಜೇಬಲ್ಲಿ ಏನಾದರೂ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗೆ ಅನ್ನಿಸ್ತಿದೆ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿರಿ. ಅಡುಗೆ ಹೆಂಗೆ ಮಾಡ್ಕೊಂಡಿದ್ದಿ? ಸೊ ಚೆನ್ನಾಗಿ ಆಟ ಆಡ್ತಿದ್ದ. ಸೊ ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಸೊ ಆಟ ಆಡಿದ್ಮೇಲೆ ಮಲ್ಕೊಂಡ್ವಿ. ಸೊ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ ಅಷ್ಟೇ. ನೆಕ್ಸ್ಟ್ ಡೇ ಮಾರ್ನಿಂಗು ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡಿದ್ದೀನಿ. ಗುಡ್ ನೈಟ್. ಟಾಟಾ ಮಾಡು, ಇಲ್ಲಿ ಟಾಟಾ ಮಾಡು. ಟಾಟಾ ಟಾಟಾ ಟಾಟಾ. ಆವ ಆವ ಹಾಡು ಹಾಡು. ಪತ್ತೆ 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 ಹಾಡಾಡು ಹಾಡಾಡು ಹಾಡಾಡು. ಪುಚ್ಚು ಪುಚ್ಚು ಪತ್ತೆ 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 ಮಾಡು. ಪತ್ತೆ 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 ಮಾಡು. ಪತ್ತೆ 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 ಹಾಡ ಬಾರಿ ಆಡ್ತಿಲ್ಲಪ್ಪ ನೀ. ಹಾಂ ಹೆಂಗೆ ಹೆಂಗೆ ಅಪ್ಪ ಹೆಂಗೆ 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 ಮಾತ ಸೊ ಚೆನ್ನಾಗಿ ಹಾಡು ಹಾಡ್ತಿದ್ದ. ಪತ್ತ ಪತ್ತ ಅಂತ ಹೇಳ್ಬಿಟ್ಟು ಅದನ್ನು ಖುಷಿ ಆಗಿದೆ. ಏನೋ ಗೊತ್ತಾ, ಒಂದೊಂದು ಹೊಸದಾಗಿ ಏನಾದರೂ ಕಲ್ತ್ರೆ ಅದೊಂಥರ ಖುಷಿಯಾಗುತ್ತೆ. ಸೊ ಅದೆಷ್ಟು ಚೆನ್ನಾಗಂತವನೇ ಅವನು ಪತ್ತ 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 ಮಾಡ್ಲತ್ತಾನ. ನೋಡ್ರಿ ಹೆಂಗೆ ಆಟ ಆಡ್ಲತ್ತಾನ ಇವತ್ತು. ಸೊ ಫುಲ್ ಆ್ಯಕ್ಟಿವ್ ಆಗ್ಯಾನ ಇವತ್ತು, ಯಾಕೆ ಅಂತ ಗೊತ್ತಿಲ್ಲ ನನಗೆ. ಸೊ ಇನ್ನೂ ಊಟನೇ ಮಾಡಿಲ್ಲ ಅಂತೂ ಆ್ಯಕ್ಟಿವ್, ಫುಲ್ ಆ್ಯಕ್ಟಿವ್. ಸೊ ಈ ಥರ ಆಟ ಆಡ್ತಿದ್ದ. ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಿದ್ದೀನಿ. ಬೈ ಗೈಸ್, ಒಂದು ಸ್ವಲ್ಪ ಹೊತ್ತು ಆಟ ಆಡ್ತೀನಿ. ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲ ಸಾರಿ ಮಧ್ಯಾಹ್ನದ ವ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಸೊ ಮಾರ್ನಿಂಗ್ ಎಲ್ಲನೂ ಸ್ವಲ್ಪ ಅದೇ ರೋಟೀನು ಮತ್ತೇನಿಲ್ಲ. ಸೊ ಹಂಗೆ ಎಲ್ಲ ಮುಗಿಸ್ಕೊಂಡೆ. ಆಮೇಲೆ ನಮ್ಮ ಅಕ್ಕಂಗೆ ಒಂದು ಗ್ಲುಕೋಸ್ ಇತ್ತು ಅಂತ ಹೇಳ್ಬಿಟ್ಟು ಸೊ ನಮ್ಮ ಮನೆ ಹತ್ರನೇ ಬಂದಿದ್ದರು. ಸೊ ಹಿಂದ್ಗಡೆನೇ ದವಾಖಾನೆ ಇರೋದ್ರಿಂದ, ಹಾಸ್ಪಿಟಲ್ ಹಿಂದೆ ಇರೋದ್ರಿಂದನೇ ಅಲ್ಲಿಂದ ಏನು ಈ ನಮ್ಮದೇನು ಮೇನ್ ಹಾಸ್ಪಿಟಲ್ ಇದೆಯಲ್ವ, ಗೌರ್ಮೆಂಟ್ ಹಾಸ್ಪಿಟಲು ಮೇನ್ ಇರೋದು ನಮ್ಮ ಹಾಸ್ಪಿಟಲು. ಸೊ ಅದಾದಮೇಲೆ ಅದ್ರದ್ದು ಏನದ ಅಂದ್ರೆ ಈ ಪ್ರೆಗ್ನೆಂಟ್ ಇದ್ದವ್ರದ್ದಾಗಿರ್ಬೋದು ಅಥವಾ ಏನಾದರೂ ಅಂಗನವಾಡಿದು ಏನಾದರೂ ಇದ್ದರೆ ಕೂಡ ಇದೇ ಹಾಸ್ಪಿಟಲಿಗೆ ಬರಬೇಕು. ನಂದಿಕೂರ್ದು, ಉದ್ನೂರ್ದು, ಆಮೇಲೆ ಇನ್ನೂ ಯಾವ್ಯಾವ ಊರುಗಳಿದ್ದಾವೆ. ಸೊ ಅವನು ಕೂಡ ಇಲ್ಲೇ ಬರಬೇಕು. ಸೊ ಹಂಗಾಗಿ ನಮ್ಮ ಅಕ್ಕಂದು ನಂದಿಕೂರಲ್ಲಿರೋದ್ರಿಂದ ಅವರು ಈ ಕಡೆನೇ ಬರಬೇಕು. ಹಾಗಾಗಿ ಇವತ್ತು ಗ್ಲುಕೋಸ್ಗೆ ಅಂತ ಬಂದಿದ್ದರು. ಅದಕ್ಕೆ ನಾವು ಕೂಡ ಬಂದ್ವಿ ಅಕ್ಕನ ಜೊತೆ. ಗ್ಲುಕೋಸ್ ಇದ್ದಾಗ ಅಲ್ಲಿ ಜೊತೆಗೆ ಒಬ್ಬರು ಬೇಕಲ್ವ, ಅವ್ನು ಬೇರೆ ಇನ್ನೂ ಚಿಕ್ಕವನು, ಏನಾದರೂ ಕಿತಾಪತಿ ಮಾಡಿದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ನಾವು ಕೂಡ ಬಂದ್ವಿ. ಸೊ ಇವರಿಬ್ಬರನ್ನ ಸಂಭಾಳಿಸೋದ್ರಲ್ಲಿ ಯಪ್ಪ, ಇವನು ಈ ಕಡೆ ಹೋಗ್ತಾನೆ, ಅವನು ಅಲ್ಲಿ ಕೂತಾನೆ, ಎಲ್ಲ ಅವ್ನು ಕೆಳಗಡೆ ಬಿದ್ದರೆ ಏನು ಅಂತ ಅದು ಒಂದು, ಈ ಕಡೆ ಅವ್ನು ಹೊರಗಡೆ ಹೋದರೆ ಏನು ಮಾಡೋದು ಅಂತ ಎರಡೆರಡು ಟೆನ್ಷನ್ಗಳು. ಸೊ ಹಂಗಾಗಿ ನಡ್ಬರ್ಕ್ ನಿಂತ್ಬಿಟ್ಟಿದ್ದೀನಿ, ಇಬ್ಬರು ನೋಡ್ಕೊತ ಬಾಗಿಲ ಹತ್ರ. ಅವನು ಅಲ್ಲೇ ಆಡ್ತಿದ್ದ. ಸೊ ಅವನು ಕೂಡ ಇಲ್ಲೇ ಕಾರ್ಟೂನ್ ನೋಡ್ಕೊತ ಕೂತಿದ್ದ. ಒಂದು ಪ್ರಾಬ್ಲಮ್ ಆಯಿತು. ಏನಪ್ಪ ಅಂದರೆ, ಸೊ ಯಾವುದೋ ಗ್ಲುಕೋಸ್ ಹಾಕ್ತಿದ್ರು.
ನಾರ್ಮಲ್ ಗ್ಲುಕೋಸ್ ಹಾಕ್ತಿದ್ರು. ಆಮೇಲೆ ಅವ್ರು ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳಿದ್ವಿ. ಅದಾದಮೇಲೆ ಡಾಕ್ಟ್ರ್ ಹತ್ರ ಕೇಳಿ ಅಂದರು. ಹಂಗಾಗಿ ಮತ್ತೆ ಹೋಗಿದ್ರು ನಮ್ಮ ಅಕ್ಕ. ಮತ್ತೆ ಹೋಗಿ ಕೇಳ್ಕೊಂಡು ಬರ್ತಿದ್ದಾರೆ. ಪ್ರೆಗ್ನೆಂಟ್ ಇದ್ದವ್ರದ್ದು ಯಾವುದಾದ್ರೂ ಗ್ಲುಕೋಸ್ ಇದ್ದರೆ ಹೇಳ್ರಿ ಅಂತ ಹೇಳಿಬಿಟ್ಟು. ಸೊ ಹಂಗಾಗಿ ಗ್ಲುಕೋಸ್ ಹಚ್ಚಿ ಏನಕ್ಕೆ ಗ್ಲುಕೋಸ್ ಅಂದರೆ ಒಂದು ಸ್ವಲ್ಪ ತುಂಬ ಸುಸ್ತು, ಆಮೇಲೆ ಚಕ್ಕರ್ ಬರೋದು ಅದೆಲ್ಲ ಆಗ್ತಿತ್ತು ಅಂತ ಹೇಳಿಬಿಟ್ಟು ಬಂದಿದ್ದರು ನಮ್ಮ ಅಕ್ಕ ಗ್ಲುಕೋಸ್ ಹಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಇವ್ರು ಈ ಥರ ಆಟ ಆಡ್ತಿದ್ದಾರೆ, ಅದಕ್ಕೋಸ್ಕರ ಅಂತ ಬಂದಿದ್ವಿ ಗ್ಲುಕೋಸ್ಗೋಸ್ಕರ. ಇಬ್ಬರು ಕಾರ್ಟೂನ್ ನೋಡ್ಕೊಂತ ಎಷ್ಟು ಚೆನ್ನಾಗಿ ಕೂತಾರೆ ನೋಡಿ. ಇವರಿಬ್ಬರನ್ನ ನೋಡ್ಕೊಂಡು ಕುಂದ್ರೋದ್ರಲ್ಲೇ ಟೈಮ್ ಆಗ್ತಿದೆ ನೋಡಿ. ಬೇಡ ಬೇಡ ಅಂದರೂ ಸರಕ್ನೆ ಅಲ್ಲಿ ಹೋಗ್ತಾನೆ, ಪಟ್ನೆ ಈ ಕಡೆ ಸರಿಸ್ತೀನಿ, ಮತ್ತೆ ಹೋಗ್ತಾನೆ, ಮತ್ತೆ ಬರ್ತಾನೆ. ನೋಡ್ರಿ ನಮ್ಮ ಗುಂಡು ಎಷ್ಟು ಇವಾಗಲೇ ಎಷ್ಟು ಇದು ಆಗ್ಯಾನ. ಅವ್ರ ಅಮ್ಮನ ಗ್ಲುಕೋಸ್ ಹಚ್ಚಿದ್ರೆ ಅವನು ಇದು ಏನೋ ಮಾಡೋರು ನಿಂಗೆ ಅಂತ ಹೇಳ್ಬಿಟ್ಟು ಇಷ್ಟೊತ್ತು ಹಿಂಗೆ ಅಳ್ತಿದ್ದ ಅಂದರೆ ಇವ್ನು ಕೆಳಗಡೆ ಬಿಟ್ಟು ಇವನ್ನ ಎತ್ಕೊಂಡಿದ್ದೆ. ಸೊ ಅದು ಅಮ್ಮಂಗೆ ಏನು ಮಾಡಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಅಮ್ಮ ಅಮ್ಮ ಅಂತ ಹಳೆ ಅಳ್ತಿದ್ದ ಅಮ್ಮ. ನಂಗಂತೂ ಒಂಥರ ಆಗೋಯ್ತು, ಮೈಯೆಲ್ಲ ಜುಮ್ ಜುಮ್ ಅಂತು. ಸೊ ಅದಾದಮೇಲೆ ಅವ್ರ ಅಮ್ಮನ ಹತ್ರನೇ ಕೊಟ್ಟೆ. ಒಂದು ಸ್ವಲ್ಪ ಹೊತ್ತು ಆಟ ಆಡ್ದೆ ಅಲ್ಲೇ. ಅದಕ್ಕೆ ಏನು ಅಂತ ಕೇಳಿ ಏನಾಗಿಲ್ಲ ಮಗನೇ ಅಂತ ಎಲ್ಲ ಹೇಳಿದ್ರು. ನಮ್ಮ ಅಕ್ಕ ಹೇಳಿದ ತಕ್ಷಣ ಸೈಲೆಂಟಾಗಿ ಕೂತವನೇ. ಗ್ಲುಕೋಸ್ ಹಚ್ಕೊಂಡು ಆಮೇಲೆ ಮನೆಗೆ ಹೋದ್ವಿ. ಸೊ ಸಂಜೆ ನಮ್ಮ ಅಕ್ಕವ್ರು ವಾಪಸ್ ಹೊರಟರು. ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದೆ, ನಮ್ಮ ಅಮ್ಮನ ಮನೆಗೆ ಬಂದೆ. ಸೊ ಇವಾಗ ಏನಕ್ಕೆ ಬಂದಿದ್ದೀನಿ ಅಂದರೆ, ಸೊ ನಮ್ಮ ಮನೆ ಏನು ಕಟ್ತಿದ್ದಾರೆ. ಸೊ ಅದು ಒಂದು ಸ್ವಲ್ಪ ಛತ್ತಾಕ್ತಿದ್ರು. ಸೊ ಛತ್ತಿಗೋಸ್ಕರ ಪೂಜೆ ಮಾಡಬೇಕಲ್ವ. ಸೊ ಹಂಗಾಗಿ ಮನೆ ಹೆಣ್ಮಕ್ಳು ಇರಬೇಕು ಅಂತ ಅಂದಿದ್ದಕ್ಕೆ ಬಂದ್ವಿ. ಸೊ ಅಕ್ಕನೂ ಇಲ್ಲೇ ಇದ್ದಾರೆ, ನಾನು ಕೂಡ ಬಂದಿದ್ದೀನಿ. ಸೊ ಇನ್ನೂ 2 ದಿನದಲ್ಲಿ ಹಾಕ್ತಾರೆ. ಸೊ ಅದು ಕೂಡ ನಾನು ವ್ಲಾಗ್ ಹಾಕ್ತೀನಿ, ಓಕೆನಾ. ಸೊ ಆ ವ್ಲಾಗ್ ಹಾಕೋಕ್ಕಿಂತ ಮುಂಚೆ ಇದನ್ನು ಅಪ್ಲೋಡ್ ಮಾಡಬೇಕು ನಾನು. ಸೊ ಹಂಗಾಗಿ ಬೇಗ ಎಡಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ವ್ಲಾಗ್ ಮಾಡಿ 1 ದಿನ ಗ್ಯಾಪ್ ಆಗಿದೆ. ನೆಕ್ಸ್ಟ್ ಡೇ ನಾನು ಎಡಿಟ್ ಮಾಡೋದಕ್ಕೆ ಕೂತಿದ್ದೀನಿ. ಎಡಿಟ್ ಮಾಡಬೇಕು ಅಂದರೆ ಟೈಮೇ ಸಿಕ್ಕಿರಲಿಲ್ಲ. ಸೊ ಹಂಗಾಗಿ ಆಮೇಲೆ ಎಡಿಟ್ ಮಾಡ್ತಿದ್ದೀನಿ. ಸೊ ಇವರಿಬ್ರು ನೋಡ್ರಿ ಯಾವ ಥರ ಆಟ ಆಡ್ಲತ್ತಾರ. ಏನು ಗೊತ್ತಾ, ಬಂದ ತಕ್ಷಣ ನನ್ನ ಮಗ ಬಂದ ತಕ್ಷಣ ನಮ್ಮ ಗುಂಡು ಏನು ಮಾಡ್ತಾನೆ, ಒಂದು ಹಿಡ್ಕೊಂಡವನೇ, ಗಟ್ಟಿಯಾಗಿ ಹಿಡ್ಕೊಂಡವನೇ, ಒಟ್ಟು ಬಿಡೋಕ್ಕೆ ರೆಡಿ ಇಲ್ಲ. ಅವ್ನು ಎಷ್ಟು ದಬ್ತವನೇ, ಅಪ್ಪು ದಬ್ತವನೇ, ಹೊಡಿತವನೇ, ಏನು ಮಾಡಿದ್ರೂ ಬಿಡ್ತಾನೆ ಇಲ್ಲ ಗುಂಡು. ಅಷ್ಟು ಕೇರ್ ಮಾಡ್ತಿದ್ದೆ ನನ್ನ ಮಗನಿಗೆ. ಬಟ್ ಇವ್ನು ನೋಡಿದ್ರೆ ಹೊಡಿತಿದ್ದ. ಸೊ ಇವಾಗ ನೋಡ್ರಿ ಮಲ್ಕೊಂಡೆದ್ರು. ಸೊ ಇವಾಗ ಈ ಥರ ಕಿತಾಪತಿಗಳು ಮಾಡ್ತಿದ್ದಾರೆ ನೋಡ್ರಿ. ನಮ್ಮ ಗುಂಡು ತುಂಬ ಅಂದರೆ ತುಂಬ ಆ್ಯಕ್ಟಿವ್, ಸಿಕ್ಕಾಪಟ್ಟೆ ಆ್ಯಕ್ಟಿವ್. ಅವನು ಈ ಥರ ಡಲ್ಲಾಗಿರೋದೇ ಇಲ್ಲ. ಏನಾದರೂ ಹುಷಾರು ತಪ್ಪಿದಾಗ ಅಷ್ಟೇ ಸಿಕ್ಕಾಪಟ್ಟೆ ಆ್ಯಕ್ಟಿವ್. ಇನ್ನೊಂದು ವೀಡಿಯೋ ನಾನು ಯಾವಾಗಾದರೂ ಹಾಕ್ತೀನಿ. ಸೊ ಈ ವ್ಲಾಗಲ್ಲಿ ಹಾಕ್ತೀನಿ ಅಥವಾ ನೆಕ್ಸ್ಟ್ ವ್ಲಾಗಲ್ಲಿ ಕೂಡ ಹಾಕ್ತೀನಿ. ಯಾವುದ್ರಲ್ಲಿ ಹಾಕ್ತೀನಿ ಗೊತ್ತಿಲ್ಲ. ಒಂದು ಇಲ್ಲಿ ನಮ್ಮ ಮನೆ ಆಚೆ ಏನಿಲ್ಲಿ ಬಾಡಿಗೆ ಇದ್ದೀವಲ್ವ, ಸೊ ಅಲ್ಲಿ ಆಚೆ ಪತ್ರ ಹೊಡ್ಸಿದ್ದಾರೆ ಮೇಲ್ಗಡೆ. ಅದಕ್ಕೆ ಒಂದು ಕೆಳಗಡೆ ಹಿಂಗೆ ರಾಡ್ ಹಪ್ಲೆ ಬಿಡ್ತಾರಲ್ವ, ಸೊ ಅದು ಏನಂತ ನಂಗೆ ನಿಜ ಗೊತ್ತಿಲ್ಲ. ಸೊ ಹಂಗಾಗಿ ಆ ಥರ ಹೇಳ್ತಿದ್ದೀನಿ. ಅದು ಏನು ರಾಡ್ ಹಪ್ಲೆ ಬಿಟ್ಟಿದ್ದಾರೆ. ಸೊ ಅದು ರಾಡ್ ಹಿಡ್ಕೊಂಡು ಹಿಂಗೆ ರೌಂಡ್ ಹೊಡಿತಾನೆ, ಕೆಳಗಡೆ ಬೀಳ್ತೀನಿ ಅನ್ನೋದು ಇದು ಇಲ್ಲ ಅವನಿಗೆ. ರೌಂಡ್ ಹೊಡಿತಾನೆ ಬೀಳೋದೇ ಇಲ್ಲ ಅವನು. ಇಷ್ಟು ಗಟ್ಟಿಯಾಗಿ ಹಿಡ್ಕೊಂಡು ಇಷ್ಟು ಆ್ಯಕ್ಟಿವ್ ಆಗಿ ಎಷ್ಟು ಕ್ಯೂಟಾಗಿ ಆಟ ಆಡ್ತಾನೆ. ಅವ್ನು ನೋಡಿದ್ರೆ ನನಗೆ ಶಾಕ್ ಆಗಿಬಿಡುತ್ತೆ. ಸೊ ಫುಲ್ ಆ್ಯಕ್ಟಿವ್ ಗುಂಡು. ನನ್ನ ಮಗ ಬೆಳಿಗ್ಗೆ ಎದ್ದ ತಕ್ಷಣ, ಬೆಳಿಗ್ಗೆ ಆಗಿರ್ಬೋದು, ಯಾವಾಗಾದರೂ ಮಲ್ಕೊಂಡು ಎದ್ದ ತಕ್ಷಣ ಅದೊಂದು ಬ್ರಷ್ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ, ಬ್ರಷ್ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನನ್ನ ವಾಯ್ಸ್ ಕರೆಕ್ಟಾಗಿ ಕೇಳಿಸಲ್ಲ ಅಂತ ನಾನು ವೀಡಿಯೋ ನೋಡಿದ ತಕ್ಷಣ ನನಗೆ ಅನ್ನಿಸ್ತು. ಸೊ ನಿಮ್ಗೆಲ್ಲರಿಗೂ ಸಾರಿ, ಯಾಕಂದರೆ ಫೋನ್ ಹತ್ರ ಇಟ್ಕೊಂಡು ಮಾತಾಡೋದ್ರಿಂದ ಆ ಥರ ಅನಿಸುತ್ತೆ. ಸೊ ಇವಾಗ ಮೈಕ್ ಆರ್ಡ್ರ್ ಮಾಡಿದ್ದೀನಿ. ಇನ್ನೇನು ಸ್ವಲ್ಪ ದಿನದಲ್ಲಿ ಮೈಕು ಕೂಡ ಬರುತ್ತೆ. ಆಮೇಲೆ ಚೆನ್ನಾಗಿ ವೀಡಿಯೋ ಮಾಡ್ತೀನಿ, ಓಕೆನಾ. ಸೊ ಅಲ್ಲಿಂದ ನೀಟಾಗಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಆಮೇಲೆ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ.